ಯಾವ ನಾಯಕರು ನನ್ನ ಜೊತೆ ಈ ರೀತಿ ಚುನಾವಣೆ ಬಗ್ಗೆ ಹೇಳಿಲ್ಲ. ಬಟ್ ಆದ್ಯ ಕರ್ತವ್ಯ ನಂದು. ನಾವೊಬ್ಬ ಚುನಾವಣೆ ಇದ್ದಾಗ ಚುನಾವಣೆ ಈ ಒಂದು ಸಾವು ಕೂಡ ಕೆಟ್ಟ ಘಟನೆ ಆಗಿಬಿಟ್ಟಿದೆ. ಈಗ ಅದನ್ನೇ ಮಾಡ್ಕೊಂಡು ಕೂತ್ರೆ ನಾಳೆ ಚುನಾವಣೆ ನನಗೂ ಕೂಡ ಒಂದು ಬಿಫಾಮ್ ಕೊಟ್ಟು ಒಂದು ಜನಪ್ರತಿನಿಧಿ ಮಾಡಿದರೆ ನನ್ನ ವಾರ್ಡಲ್ಲಿ ಕೂಡ ಜನರು ಕೈ ಹಿಡಿದಾರೆ. 68 ವಾರ್ಡಿನ ಕಾರ್ಪೊರೇಟರ್ ಅಂತೇಳಿ ಇವತ್ತು ಎಲ್ಲ ದೇಶವ್ಯಾಪ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋಕ್ಕೆ ನನ್ನ ವಾರ್ಡಿನ ಮತದಾರರು ಮತ್ತು ಅಲ್ಲಿ ಮುಖಂಡರು ಅವ್ರಿಗೂ ಕೂಡ ಚಿಂತೆ, ಯಾವ ರೀತಿ ಯಾರಿಗೆ ಮಾಡಬೇಕು, ಈ ರೀತಿಯಾಗಿದೆ ಅಂತ ಅವ್ರಿಗೂ ಕೂಡ ಕನ್ಫ್ಯೂಸ್. ಅದಕ್ಕೆ ನಾನು ಮತದಾರರಿಗೂ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಡಿಮಾಂಡ್ ಇಟ್ಟಿದ್ದು ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ನನಗೇನು ಆಗ್ಬೇಕಾಯ್ತು ಅದನ್ನು ಇಟ್ಟಿದ್ದು. ಅದ್ರ ಜೊತೆ ಅದಾದ ನಂತರ ನಾ ಚುನಾವಣೆ ಅಂತ ಬಂದಾಗ ಮಾತ್ರ ಇದ್ರ ಮಾತು ಹೇಳಿದ್ದೀನಿ. ಆಯಿತು. ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರು, ಹನುಮಾನ್ ಚಾಲೀಸ ಪಠಣ ಮಾಡೋದವ್ರ ಮೇಲೆ ಹಲ್ಲೆ ಮಾಡೋರು ಅದಾ ಈಗಾಗಲೇ ಉದಾಹರಣೆ ನ್ಯಾಯ ಸಿಕ್ಕಿದ್ದು ಕೋಟ್ ಮಾಡ್ತೀರಾ? ಅದು ಈಗಾಗಲೇ ತಾವು ಪ್ರಶ್ನೆ ಸರಿ ಇದೆ. ಬಟ್ ಈಗಾಗಲೇ ಅವ್ರದ್ದು ತನಿಖಾ ಹಂತದಲ್ಲಿ ಇದೆ. ಬಟ್ ಅದನ್ನು ಕೂಡ ನಾನು ಇದನ್ನು ಈಗ ಸದ್ಯ ನಾನು ಅದನ್ನು ನನ್ನ ಮಗಳ ಹತ್ಯೆದರೆ ನನಗೆ ಆಗ್ಲಾರ್ದಂಥ ಶಕ್ತಿ ಇದೆ. ಈಗ ಅದು ಕೂಡ ನಾನು ಯಾವುದರ ಹೇಳಿಕೆ ಕೊಟ್ಟರೆ ತಪ್ಪು ಹೇಳಿಕೆ ಆಕೈತಿ. ಅದಕ್ಕಿಂತ ದೊಡ್ಡ ತಪ್ಪು ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಈಗ ಕೊಡಬಾರ್ದು ಖರೆ. ಬಟ್ ಈಗ ಪರಿಸ್ಥಿತಿ ಏನಾಗಿದೆ, ಚುನಾವಣೆ ಇದೆ. ಇದು ತಪ್ಪಿದ್ರೆ 5 ವರ್ಷ ಹೋಗ್ತೈತೆ. ಎಲ್ಲರೂ ಬಂದಾರೆ, JDSನವ್ರು ಬಂದಾರೆ, ಆಮ್ ಆದ್ಮಿ ಬಂದಾರೆ, ಎಲ್ಲ ಪಕ್ಷದವರು ಬಂದಾರೆ. ಅಲ್ಲ, ಇನ್ನೂ ಉಳ್ಕಿದವ್ರನ್ನ ಹೆಸರು ಕೊಟ್ಟಿದ್ದು ಇನ್ನೂ ತನಕ ಯಾಕೆ ಬಂದಿಲ್ಲ ಅಂತೇಳಿ ನನಗೆ ಸಾರ್ವಜನಿಕರು ಕೇಳತ್ತಾರ. ಕಾಂಗ್ರೆಸ್ಗೆ ಮತ ಹಾಕಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ, ಅದೆಷ್ಟು ನಿಮ್ಗೆ ತನಿಖೆಗೆ ಇದು ಆಗೋದು? ನಾನು ಅದೇ ಬೇರೆ ಇದೇ ಬೇರೆ ಅಂತ ಹೇಳತ್ತೀನಿ. ತನಿಖೆ ಹತ್ಯೆ ಇದು ಬೇರೆನೇ. ನಾನು ಚುನಾವಣೆ ವಿಷಯ ಬಂದಾಗ ಅಂತ ಹೇಳೇನಿ. ಸರ್, ಈಗ ನೀವು ಪ್ರೆಸ್ ಮೀಟ್ ಕರೆದಿದ್ದು ಹೌದು. ಈಗಾಗಲೇ ಹತ್ಯೆ ಪ್ರಕರಣ ಬಗ್ಗೆ ನಾನು ತಮಗೆ ಮಾಹಿತಿ ಕೊಡಕ್ಕೆ ಕರೆಸಿದೆ. ಇಲ್ಲ, ಒಂದು ನಾನು ಕರೆದಿದ್ದು ನನ್ನ ಮಗಳ ಹತ್ಯಾದ ಪ್ರಕರಣ ಬಗ್ಗೆ ತಮಗೆ ಮಾಹಿತಿ ಕೊಡಕ್ಕೆ ಕರೆದೆ. ನಾನು ನಿನ್ನೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮುಂದೆ ಒಂದೆರಡು ಪ್ರಸ್ತಾವನೆ ಹಿಡಿದಿತ್ತು. ಅದನ್ನು ನಾ ಬಹಿರಂಗ ಪಡಿಸೋಕ್ಕೆ ಕರೆದೆ. ಅದಕ್ಕೆ ನಾನು ಕರೆದಿದ್ದು. ಅದರ ಜೊತೆಗೆ ಮತ್ತು ಈಗ ಚುನಾವಣೆ ಸಂದರ್ಭ ಯಾರಾದರೂ ಪ್ರಶ್ನೆ ಕೇಳ್ತಾರೆ ಮತ್ತು ಅದ್ರ ಬಗ್ಗೆ ಸ್ಪಷ್ಟೀಕರಣ ಮಾಡಿ. ನಾವು ಆ ಥರ ಯಾವುದು ಸ್ಟಾರ್ ಪ್ರಚಾರಕರಲ್ಲ ಮತ್ತು ಸ್ಟಾರ್ ಪ್ರಚಾರಕರು ಆಗಕ್ಕೆ ನಾ ಇಚ್ಛೆ ಪಡಂಗಿಲ್ಲ. ಈಗ ನೀವು ಇನ್ನೊಂದು ಇಬ್ಬರು ಈಗ ಜೋಶಿ ಅವ್ರಿಗೆ ಹೇಳ್ತೀರಿ, ನ್ಯಾಯ ಕೊಡಿಸಿರಿ, ನೀವೇ ಕೊಡಿಸ್ಬೇಕು, ನಿಮ್ ಬಿಟ್ಟು ಬೇರೆ ಯಾರು ಕೊಡ್ಸಕ್ ಸಾಧ್ಯ ಇಲ್ಲ. ಈ ಕಡೆ ಬಂದು ಕಾಂಗ್ರೆಸ್ ಪ್ರಚಾರ ಮಾಡ್ತೀವಿ. ಏನ್ ನಿಮ್ಮ ನಿಲುವು ಏನು? ಈಗ ಜನ ಕನ್ಫ್ಯೂಸ್ ಆಗಿ ಹೋಗ್ಯಾರ. ಹೌದೌದು, ಕರೆಕ್ಟ್ ಇದೆ. ಎರಡನೇ ಮಾತೇ ಇಲ್ಲ. ಅವ್ರು ಕೇಳೋದು ನೀವು ಕೇಳಿದ್ದು ಸರಿ ಪ್ರಶ್ನೆ ಇದೆ. ಇತ್ತಾಗ ಯಾಕೆ ನಾ ಹೇಳಿದ್ನಿ ಅಂದರೆ, ನಾನು ಯಾವಾಗ ನನ್ನ ಮಗಳ ಹತ್ಯೆ ಆಯಿತು ಸ್ಪಾಟಿಗೆ ಬಂದು ನನಗೊಂದು ಗ್ಲಾಸ್ ನೀರು ಕೊಟ್ಟು ಬದುಕಿಸಿದವರು ಜೋಶಿಯವರು. ಹೌದಾ? ಅವರಿಗೆ ನಾನು ಹೇಳಿದೆ, ಸರ್ ಯಾರೂ ನನಗೆ ನಿಲ್ತಾ ಇಲ್ಲ ಸರ್, ನೀವು ಬಂದಿರಿ, ನೀವೇ ನ್ಯಾಯ ಕೊಡಿಸೋದಂತ ಕೇಳಿದ್ದು ಸತ್ಯ. ಎರಡನೇ ಮಾತೇ ಇಲ್ಲ. ನನ್ನ ಸ್ಟ್ಯಾಂಡ್ ಅವಾಗೂ ಕೂಡ ಇದೆ, ಈಗೂ ಕೂಡ ಅದೇ ಇದೆ. ಮಾಡಿದ್ದೆ ನಾನು ಕೇಳಿದ್ದು ಕರೆ, ಅವ್ರು ಮಾಡಿದ್ದು ಕರೆ. ಅದಕ್ಕೆ ಎರಡನೇ ಮಾತೇ ಇಲ್ಲ. ಅದು ಹತ್ಯೆ ಮತ್ತು ಇದು ಹೋರಾಟಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಈಗ ನಾನು ಒಬ್ಬ ಕಾರ್ಪೊರೇಟರಾಗಿ ನಾನು ನನ್ನ ಮತದಾರರಿಗೆ ಹೇಳಬೇಕಲ್ಲ. ಚುನಾವಣೆ ಸಂದರ್ಭ ಮತದಾರರಾಗಿ ನೀವು ಕಾರ್ಪೊರೇಟರ್ ಆಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಹೇಳ್ರಿ ಸರ್. ಬೆಳಗಾವಿ ಮತದಾರರಿಗೆ ಏನು ಹೇಳ್ತೀರಿ ನೀವು? ಇಲ್ಲ ಕ್ಷೇತ್ರ ಅಂತಿಲ್ಲ, ನಾನು ಎಂಟೈರ್ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯರು. ಈಗ ಏನಾಗಿದೆ, ಬರೀ ಮಹಾನಗರ ಜಿಲ್ಲಾ ಅಂತ ಅಷ್ಟಲ್ಲ, ಈಗ ಎಲ್ಲರಿಗೂ ಪರಿಚಯ ಆಗಿದ್ದೀವಿ, ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅಷ್ಟೇ ಅಲ್ಲ, ಈಗ BJP ಅವರು ಕೆಲವೊಂದು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ದವ್ರು ಆರೋಪ ಮಾಡ್ಯಾರ ಅಂತ ಹೇಳಿದರು. ಅದನ್ನು ಕೂಡ ಯಾರು ರಾಜಕೀಯವಾಗಿ ಬಳಸಿಲ್ಲ. ಅಲ್ಲೇ ನಾನು ಏನು ತಂದೆಯಾಗಿ ಅವ್ರ ಕಡೆ ಹೋಗಿದ್ದು. ಆದರೆ ಒಂದು ಹೇಳ್ತೀನಿ, ಅಲ್ಲಿ ಪ್ರಶ್ನೆ ಈಗ ನೀವು ಹಿಂಗೆ ಕೇಳಿದಾಗ ಪ್ರಶ್ನೆ ಬಂತು, ಹೇಳಿದ್ದೀನಿ. ಒಬ್ಬ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಹೇಳಿದ್ದೀನಿ. ಈಗೂ ಕೂಡ ತಮ್ಮ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ನೀವು ಕೇಳೋದು ಒಂದು, ಈಗ ಚುನಾವಣೆ ಸಂದರ್ಭ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂದಾಗ ನಾನು ಏನು ಹೇಳ್ಬೇಕಾಕೈತಿ? ಏನಾಕೈತಿ ಗೊತ್ತಾ? ಕೆಲವೊಂದು ಮೌನಿಂದ ನೀವು ಅಂತೀರಿ, ಕೆಲವೊಂದು ಏನಾಕೈತಿ ಅದಕ್ಕೆ ಮೌನ ಯಾಕೆ ಉಳಿದ್ರಿ?